BMTC ಬಸ್ ಫೆಸಿಲಿಟಿ ಕೂಡ ಇದೆ ತಡರಾತ್ರಿಯವರೆಗೂ ಕೂಡ. ಸೊ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ BMTC ಅವರು ಅಂತ ನೋಡೋಣ. ನ್ಯೂ ಇಯರ್ಗೆ ಬೆಂಗಳೂರು ರೆಡಿ, ಎಲ್ಲ ರೀತಿಯಲ್ಲೂ ಸರ್ವಸನ್ನದ್ಧ. BMTC ಬಸ್ಗಳ ಕಾರ್ಯಾಚರಣೆ ಇರುತ್ತೆ ಇವತ್ತು ತಡರಾತ್ರಿಯ ತನಕ. ಆದರೆ ನಿಮಗೆ ಎಲ್ಲ ಕಡೆ ಅಂದರೆ ಹೆಂಗೆ ಅಂದರೆ MG ರೋಡ್, ಬ್ರಿಗೇಡ್ ರೋಡಿಂದ ನಗರದ ವಿವಿಧ ಕಡೆಗೆ ಬಸ್ ಸಂಚಾರ ಇರುತ್ತೆ. ಯಾಕೆಂದರೆ ಜನ ಸೇರೋದೇ ಅಲ್ಲಿ, ಸೆಲೆಬ್ರೇಷನ್ ಮಾಡೋದೇ ಅಲ್ಲಿ. ಅಲ್ಲಿಂದ ನೀವು ಹೆಂಗಿದ್ರು MG ರೋಡ್ ಮೆಟ್ರೋ ಸ್ಟೇಷನ್ ಬ್ಲಾಕ್ ಆಗಿರುತ್ತೆ. ನೀವು ಟ್ರಿನಿಟಿ ಸರ್ಕಲ್ಗೆ ಹೋಗಬೇಕು, ಇಲ್ಲ ಕಬ್ಬನ್ ಪಾರ್ಕ್ಗೆ ಬರಬೇಕು, ಅಷ್ಟು ದೂರ ನಡಿಬೇಕಲ್ಲ ಅನ್ನೋರಿಗೆ BMTC ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 2 ಗಂಟೆ ತನಕ ಹೆಚ್ಚುವರಿ ಬಸ್ಗಳ ಓಡಾಟ ಇರುತ್ತೆ. ಸಮಯ ವಿಸ್ತರಣೆ ಮಾಡಿರುವಂಥದ್ದು. ಇವತ್ತು ತಡರಾತ್ರಿ 3 ಗಂಟೆ ತನಕ ಕೂಡ ಮೆಟ್ರೋ ಸಂಚಾರ ಇರುತ್ತೆ. ಹಾಗಾಗಿ ಅಂದರೆ 3 ಗಂಟೆ ತನಕ ಇದ್ದರೂ ಕೂಡ ಅವು ಲಾಸ್ಟ್ ಸ್ಟಾಪ್ಗಳೇನಿರ್ತವೆ ಅವು ಅಲ್ಲಿಂದ ಓಡೋದು 2:45ಗೆ ಕೊನೆಯ ರೈಲು ಓಡುತ್ತೆ. ಅಲ್ಲಿಂದ ತಮ್ಮ ನಿಗದಿತ ಡೆಸ್ಟಿನೇಷನ್ ಇರ್ತವೆ ಅಲ್ಲಿಗೆ ಮೆಟ್ರೋ ರೈಲುಗಳು ಓಡುವಂಥದ್ದು. ಅದಕ್ಕೆ ಅಂತಲೇ ಈಗಾಗಲೇ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಸೂಕ್ತ ಸೂಚನೆ ಕೊಟ್ಟಿರುವಂಥದ್ದು. ನನಗೆ MG ರೋಡ್ನ ಏನು ಈ ಮೆಟ್ರೋ ಸ್ಟೇಷನಲ್ಲಿದ್ದೀನಿ, ಮೆಟ್ರೋ ಸ್ಟೇಷನಲ್ಲೂ ಕೂಡ ಕೆಲವೊಂದು ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ಯಾಕೆಂದರೆ ಈ ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು ಈ ಕಡೆಗೆ ಬರುವಂಥವ್ರು ಬಹುತೇಕ ಮೆಟ್ರೋಗಳಲ್ಲೇ ಬರುವ ಕಾರಣಕ್ಕಾಗಿ ಇಲ್ಲಿ ಮೆಟ್ರೋಗಳಲ್ಲಿ ಇಳಿದು ಬಂದ ನಂತರದಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೌಡ್ ಆಗುತ್ತೆ. ಕ್ರೌಡ್ ಆದಾಗ ಏನಾದರೂ ಅನುಚಿತ ವರ್ತನೆ ಅಥವಾ ಅಸಭ್ಯ ವರ್ತನೆ ಆಗುವ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲೊಂದು ವಾಚ್ ಟವರ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಈ ವಾಚ್ ಟವರ್ ಮುಖಾಂತರ ಪೊಲೀಸರು ಯಾರೆಲ್ಲ ಅಸಭ್ಯ ವರ್ತನೆ ತೋರ್ತಾರೆ, ಏನಾದರೂ ನೂಕುನುಗ್ಲ ಆದರೆ, ಗಲಾಟೆ ಆದರೆ ಅಂಥವ್ರ ಮೇಲೆ ನಿಗಾ ವಹಿಸ್ತಾರೆ, ಇದ್ರ ಮೇಲೆ ನಿಂತ್ಕೊಂಡು. ಅದ್ರ ಜೊತೆಗೆ ಇಲ್ಲೇನಾದರೂ ಕಾನೂನು ನಿಯಮ ಉಲ್ಲಂಘನೆ ಆದರೆ ಅಥವಾ ಏನಾದರೂ ಏನು ಕಾನೂನು ನಿಯಮ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಬಗ್ಗೆ ಹೇಳ್ತಾ ಇದ್ವಿ. ಮೆಟ್ರೋ ರೈಲ್ ಬಗ್ಗೆನೂ ಕೂಡ ಕೆಲವರು ಮಾಹಿತಿ ಕೊಡ್ತಾ ಇದ್ರು. BMTC ಬಸ್ ಸಂಚಾರ 2 ಗಂಟೆ ತನಕ ಇರುತ್ತೆ. ಹೆಚ್ಚುವರಿ ಬಸ್ಗಳ ಓಡಾಟ ಇರುತ್ತೆ. ಸಾಮಾನ್ಯವಾಗಿ ನಿಮಗೆ BMTC ಬಸ್ಗಳೆಲ್ಲ ರಾತ್ರಿ 11-11ವರೆಗೆಲ್ಲ ಸ್ಟಾಪ್ ಆಗುತ್ತೆ. ಬಟ್ ಇವಾಗ 2 ಗಂಟೆ ತನಕ ಆಪ್ರೇಟ್ ಮಾಡ್ತಾರೆ. MG ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನ್ನಿಂದ ಬೇರೆ ಬೇರೆ ಏರಿಯಾಗಳಿಗೆ ಬಸ್ಸಸ್ ಇರುತ್ತೆ. ಯಾವ ಏರಿಯಾಗಳು ಅಂತಕ್ಕಂಥದ್ದನ್ನು ಕೂಡ ಅವ್ರು ಮೆನ್ಷನ್ ಮಾಡಿರ್ತಾರೆ. ಹೆಚ್ಚು ಕಡಿಮೆ ಜನ ಹೆಚ್ಚೆಚ್ಚು ಓಡಾಡ್ತಕ್ಕಂಥ ಜಾಗಗಳಿಗೆ ಬಸ್ ಫೆಸಿಲಿಟಿಯನ್ನು ಕಲ್ಪಿಸ್ಕೊಟ್ಟಿರ್ತಾರೆ. ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಹೊಸ ವರ್ಷಕ್ಕಾಗಿ ಎಷ್ಟು ಜನ ಸೇರಬಹುದು? ಎಸ್ಪೆಷಲಿ ಈ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು ಮತ್ತು ಒಪೆರಾ ಜಂಕ್ಷನ್ ಹೌಸು, ಈ ರೆಸಿಡೆನ್ಸಿ ರಸ್ತೆ ಈ ಭಾಗದಲ್ಲಿ ಎಷ್ಟು ಕ್ರೌಡ್ ಸೇರಬಹುದು ಅಂತೇಳಿ? ಅಲ್ಲ, ಲಾಸ್ಟ್ ಇಯರ್ದು ರೆಕಾರ್ಡ್ ನೋಡಿದರೆ ಅಂದಾಜು 3-4 ಲಕ್ಷ ಜನ ಸೇರ್ಬೋದು ಈ ಸರಿ. ನಾವು ಅಂದಾಜು 4 ಲಕ್ಷದ್ದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಮ್ಯಾಕ್ಸಿಮಮ್ ಜನ ಇಲ್ಲೇ ಸೇರ್ತಾರೆ ಇದೇ ಪಾಯಿಂಟಲ್ಲಿ. ಸರ್, ಯೂಶ್ವಲಿ ಬಂದಂಥ ಹುಡುಗರು ಏನಿರ್ತಾರೆ, ಬಾಯ್ಸು, ಅವ್ರು ಹೇಗೋ ಮನೆ ಸೇರಿಕೊಳ್ತಾರೆ. ಹೆಣ್ಮಕ್ಳ ರಕ್ಷಣೆಗಾಗಿ ಬೆಂಗಳೂರು ಪೊಲೀಸರು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ? ನಮ್ಮದು ಏನು ಬಂದೋಬಸ್ತ್ ಸ್ಕೀಮ್ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮಹಿಳೆ ಸುರಕ್ಷತೆಗೋಸ್ಕರ ನಾವು ಆದ್ಯತೆ ಕೊಟ್ಟಿದ್ದೀವಿ. ಇದರಲ್ಲಿ ಬೇರೆ ಬೇರೆ ಭಾಗ ಇದೆ. ಒಂದು, ನಮ್ಮ ಮಹಿಳೆ ಸ್ಟಾಫ್ ಜಾಸ್ತಿ ಇಟ್ಕೊಂಡಿದ್ದೀವಿ. ಜೊತೆಗೆ ವುಮೆನ್ ಹೆಲ್ಪ್ ಡೆಸ್ಕ್ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಆ್ಯಪ್ ಮುಖಾಂತರ ಅವ್ರಿಗೆ ತಕ್ಷಣ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಹೋಗುತ್ತೆ. ಜೊತೆಗೆ ವುಮೆನ್ ಬೌನ್ಸರ್ಸ್ ಕೂಡ ಇಟ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಪ್ಲಸ್ ವುಮೆನ್ ಡ್ರೈವರ್ಸ್ ಸ್ಟಾಫ್ ಅಂದರೆ ಕ್ಯಾಬ್ ಇರಲಿ ಅಥವಾ ನಮ್ಮ ಆಟೋ ರಿಕ್ಷಾ ಅಲ್ಲಿ ಇಟ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಸರ್, ಒಂದು ವಿಚಾರ ವೈರಲ್ ಆಗ್ತಿದೆ. ಏನಂತ ಹೇಳಿದ್ರೆ, ಈ ಪೊಲೀಸರು ಯಾರು ಕುಡಿದು ತೂರಾಡ್ತಿರ್ತಾರೋ, ಯಾರು ಟೈಟ್ ಆಗಿರ್ತಾರೋ, ಯಾರು ನಿಯಂತ್ರಣವನ್ನು ಕಳ್ಕೊಂಡಿರ್ತಾರೋ ಅಂಥವ್ರನ್ನ ಪೊಲೀಸ್ ಜೀಪಲ್ಲೇ ವ್ಯಾನಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ ಅಂತೇಳಿ, ಅದು ಸತ್ಯನಾ? ಇಲ್ಲ, ಇದರಲ್ಲಿ ಒಂದು ತಪ್ಪು ಇದು ಇದೆ. ಒಂದು ಏನಾಗಿದ್ರೆ, ಯಾರಿಗೆ ತೊಂದರೆ ಆಗಿದ್ರೆ, ಸಪೋಸ್ ಯಾರೋ ರೋಡಲ್ಲಿ ಬಿದ್ದಿದ್ದಾರೆ, ಅವ್ರಿಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಬೇಕು ಅಥವಾ ತಕ್ಷಣ ಏನಾದರೂ ಎಮರ್ಜೆನ್ಸಿ ಇದ್ದರೆ ಖಂಡಿತ ಯಾರಿಲ್ಲ ಅಂದರೆ ಪೊಲೀಸ್ ಬರಲೇಬೇಕು ಮುಂದೆ. ಆದರೆ ಜನಸಾಮಾನ್ಯಕ್ಕೆ ಯಾರಿಗೆ ಗಾಡಿ ಅಥವಾ ವೆಹಿಕಲ್ ಬೇಕು ಅವ್ರಿಗೋಸ್ಕರ ನಾವು ಎಕ್ಸ್ಟ್ರಾ ಬಸ್ಸಸ್ ಮತ್ತು ಟೆಂಪೋ ಟ್ರಾವೆಲ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ಸರಿ. ಇದು ಮುಂಚೆ ಇರಲಿಲ್ಲ. ಇದು ಫಸ್ಟ್ ಟೈಮ್ ನಮ್ಮವರು 7 ಕಡೆ ಐಡೆಂಟಿಫೈ ಮಾಡಿದರೆ ಅಲ್ಲಿ ಮಾಡ್ತೀವಿ. ಸರ್, ಯೂಶ್ವಲಿ ನಾವು ಕಳೆದ ಕೆಲ ವರ್ಷಗಳಿಂದ ಈ ಬ್ರಿಗೇಡ್ ರಸ್ತೆ, MG ರಸ್ತೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಕ್ರೌಡ್ ಏನಿರುತ್ತೆ ಅದು ಹೋಗಿ ಒಪೆರಾ ಜಂಕ್ಷನ್ ಹೌಸು, ರೆಸಿಡೆನ್ಸಿ ರಸ್ತೆಯಲ್ಲಿ ಅಲ್ಲೇ ಒಂದು ಕಡೆ ಗ್ಯಾದರ್ ಆಗ್ತಾರೆ. ಯಾವಾಗ 12 ಗಂಟೆ ಮುಗಿಯುತ್ತಲ್ಲ, ಆ ಕಡೆ ಈ ಕಡೆ ಕ್ರಾಸ್ ಆಗೋಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸ್ಕೋದು, ಲೈಂಗಿಕ ಕಿರುಕುಳವನ್ನು ಕೊಡೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಅದು ಕೂಡ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಆ ರೀತಿ ಆಗಬಾರ್ದು ಅಂದರೆ ಯಾವ ಕ್ರಮಗಳನ್ನ ಜರುಗಿಸಿದ್ದೀರಿ? ಅಲ್ಲ, ಅದೆಲ್ಲ ನಾವು ಪ್ರೀವಿಯಸ್ ಇಯರ್ಸ್ದು ಕಳೆದ ವರ್ಷ ಅಥವಾ 2-3 ವರ್ಷ ಹಿಂದೆ ಏನಾದಲ್ಲಿ ಸಮಸ್ಯೆ ಆಗಿದರೆ ಅದು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದು ನೋಡಿಕೊಂಡೇ ನಮ್ಮ ಆಫೀಸರ್ಸ್ ಅವರು ಸ್ಕೀಮ್ ಮಾಡಿದ್ದಾರೆ. ಸಾಕಷ್ಟು ಫೋರ್ಸ್ ಇದೆ, ಕ್ಯಾಮ್ರಾಸ್ ಇದೆ.
ಮತ್ತು ಅಲ್ಲಿ ನಮ್ಮ ಸಿವಿಲ್ ಡ್ರೆಸ್ಸಲ್ಲಿ ಜನ ಇರ್ತಾರೆ, ಮತ್ತು ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾ ಇದೆ ಅಂತ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರು ಇಲ್ಲಿ ತೊಂದರೆ ಮಾಡ್ಲಿಕ್ಕೆ ಬಂದವರು ಮುಂಚೆನೇ ಅವ್ರಿಗೆ ಪಿಕಪ್ ಮಾಡ್ತೀವಿ, ಮತ್ತು ಇಲ್ಲಿ ಪ್ರವೇಶಕ್ಕೆ ಸ್ಕೋಪೇ ಇಲ್ಲ. ಸರ್, ಈ 9 ಗಂಟೆ 10 ಗಂಟೆ ಒಳಗಡೆ ಅಷ್ಟರಲ್ಲಿ ಕೆಲವರು ಬಂದು ಹೋಗ್ಬಿಡ್ತಾರೆ. ಅಂದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಂದು ಹೋಗ್ಬಿಡ್ತಾರೆ. ಆದರೆ ಈ ಕೆಲವರು 12 ಗಂಟೆ ನಂತರ ಅಂದರೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಕುಡಿತಾ ಕೂತಿರ್ತಾರೆ, ಅವರು ಪಾರ್ಟಿ ಮಾಡ್ತಾ ಕೂತಿರ್ತಾರೆ, ಅಂಥವ್ರು ಬರ್ತಾರೆ, ಅವರು ಒಂದಷ್ಟು ಕಿಡಿಗೇಡಿ ಕೃತ್ಯಗಳನ್ನ ಎಸಗ್ತಕ್ಕಂಥದ್ದು ಇವೆಲ್ಲ ಮಾಡ್ತಾರೆ. ಅಂಥವ್ರಿಗೆ ಏನು ಎಚ್ಚರಿಕೆಯನ್ನು ಕೊಡ್ತೀವಿ? ಇಲ್ಲ, ಅದು ಯಾವ ಟೈಮಿಂಗ್ ಬರಲಿ, ಅದು 9 ಗಂಟೆ ಬರಲಿ, 1 ಗಂಟೆ ಬರಲಿ, 6 ಗಂಟೆಗೆ ಬರಲಿ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಇಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಅವ್ರ ಮೇಲೆ ಒಂದೇ ಕ್ರಮ ಇದೆ, ಕೇಸ್ ಮಾಡಲೇಬೇಕು. ಬಟ್ ನಮ್ಮಲ್ಲಿ ಸಾಕಷ್ಟು ಎಲ್ಲ ಕಡೆ ಸಿಟಿಯಲ್ಲಿ ಬರೀ ಇಲ್ಲಿ ಇಲ್ಲ, ಎಂಟ್ರಿ ಪಾಯಿಂಟ್ಸಲ್ಲಿ, ಔಟರ್ ಸಿಟಿ ಪಾಯಿಂಟ್ಸಲ್ಲಿ ಎಲ್ಲ ಕಡೆ ಸಾಕಷ್ಟು ಫೋರ್ಸ್ ಇದೆ. ಅವರು ನೋಡ್ಕೊಳ್ತಾರೆ, ಏನು ಸಮಸ್ಯೆ ಆಗುತ್ತೆ. ಸರ್, ಈಗ ಫ್ಲೈಓವರ್ಗಳನ್ನ ಎಷ್ಟೊತ್ತಿಗೆ ಬಂದ್ ಮಾಡ್ತೀರಿ? ಅದ್ರ ಜೊತೆಗೆ ಎಷ್ಟು CCTVಗಳು ಬೆಂಗಳೂರು ನಗರದಲ್ಲಿ, ಅದ್ರ ಜೊತೆಗೆ ಓವರಾಲ್ ಬೆಂಗಳೂರು ಸಿಟಿಲಿ ಎಷ್ಟು ಪೊಲೀಸರನ್ನು ನಿಯೋಜನೆ ಮಾಡ್ತೀರಿ? ಎಂಟೈರ್ ಬೆಂಗಳೂರು ಸಿಟಿಯಲ್ಲಿ ಸರಾಸರಿ 20,000ಕ್ಕಿಂತ ಅಂದಾಜು ಫೋರ್ಸ್ ಇದೆ, ಬೇರೆ ಬೇರೆ ಟೈಪು. ಮತ್ತು ಕ್ಯಾಮ್ರಾಸಲ್ಲಿ ಏನಾಗಿದೆ, ನಮ್ಮದು ಪೊಲೀಸ್ ಕ್ಯಾಮ್ರಾಸ್ ಮತ್ತು ಪಬ್ಲಿಕ್ ಕ್ಯಾಮ್ರಾ ಎಲ್ಲ ಸೇರಿ ಅದನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಕ್ಯಾಮ್ರಾಸ್ ಮೋರ್ ದೆನ್ 5 to 6 lakhs ಪಬ್ಲಿಕ್ ಕ್ಯಾಮ್ರಾಸ್ ಇದೆ. ಈ ಕ್ಯಾಮ್ರಾಸಲ್ಲಿ ನಮ್ಮದು ಮ್ಯಾಜಿಕ್ ಬಾಕ್ಸ್ ಏನು ನಾವು ಹೊಸ ಇಕ್ವಿಪ್ಮೆಂಟ್ ತೊಗೊಂಡಿದ್ದೀವಿ, ಅದರದ್ದು ಫೀಡ್ ನಾವು ತೊಗೊಳ್ಬೋದು. ಜೊತೆಗೆ ನಮ್ಮದೇ 10,000ಕ್ಕಿಂತ ಅಂದಾಜು ಕ್ಯಾಮ್ರಾಸ್ ಇದೆ, ಪ್ಲಸ್ ಡ್ರೋನ್ ಕ್ಯಾಮ್ರಾಸ್ ಇದೆ, ಪ್ಲಸ್ ನಾವು ಎಕ್ಸ್ಟ್ರಾ ಎಲ್ಲ ಏರಿಯಾದಲ್ಲಿ ಎಕ್ಸ್ಟ್ರಾ ಕ್ಯಾಮ್ರಾಸ್ ಫಿಟ್ ಮಾಡಿದ್ದೀವಿ. ಸೊ ಕ್ಯಾಮ್ರಾಸ್ ಸಾಕಷ್ಟು ಸಂಖ್ಯೆಯಲ್ಲಿ ಇದೆ, ಅದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಪ್ಲಸ್ ಫೋರ್ಸಸ್ ಜಾಸ್ತಿ ಇದೆ. ಆಮೇಲೆ ಮುಖ್ಯವಾಗಿ ಈಗ ಏನಾಗಿದೆ, ಈ ಸರಿ ನಮ್ಮ ಯಾರು ಸ್ಟಾಫ್, ಮುಂಚೆ ಲೇಡೀಸ್ ಸ್ಟಾಫ್ ಸ್ವಲ್ಪ ಕಡಿಮೆ ಇರ್ತಿದ್ರು, ನಾವು ಎಂಟೈರ್ ಸ್ಟೇಟಿಂದ ನಮ್ಮ DG and IG ಸಾಹೇಬರು ನಮ್ಮ ರಿಕ್ವೆಸ್ಟ್ ಮೇಲೆ ಎಕ್ಸ್ಟ್ರಾ ಲೇಡೀಸ್ ಸ್ಟಾಫ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಯಾಕೆಂದರೆ ಇಲ್ಲಿ ಜನ ಸಾಮಾನ್ಯಕ್ಕೆ ಫ್ಯಾಮ್ಲಿಯವ್ರು ಸುಮಾರು ಬರ್ತಾರೆ, ಲೇಡೀಸ್ ಅವ್ರು ಬರ್ತಾರೆ, ಆ ನೋಡ್ಕೊಳ್ಳಿಕ್ಕೆ ನಮ್ಮ ಸ್ಟಾಫ್ ಜಾಸ್ತಿ ಇದೆ. ಸೊ ಏನು ಸಮಸ್ಯೆ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಪಬ್ಲಿಕ್ TV ವತಿಯಿಂದ ತಮಗೂ ಮತ್ತು ತಮ್ಮ ಸಿಬ್ಬಂದಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ನಿಮಗೆ ಕೂಡ ಥ್ಯಾಂಕ್ ಯು ಸರ್. ಇದಿಷ್ಟು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಾಜಶೇಖರ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ರೈಟ್, ಪೊಲೀಸ್ ಇಲಾಖೆಯಿಂದ ಕೈಗೊಂಡಿರ್ತಕ್ಕಂಥ ಎಲ್ಲ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾತನಾಡ್ತಾ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಅದೇ ಹೇಳಿದ್ದವರು, ಸಾರ್ವಜನಿಕರು ಪೊಲೀಸರನ್ನು ಸದುಪಯೋಗ ಪಡಿಸ್ಕೋಬೇಕೇ ಹೊರತು ಪೊಲೀಸರಿಂದ ತೊಂದರೆ ಆಗಬಾರ್ದು, ಆ ರೀತಿ ನಡ್ಕೋಬಾರ್ದು ನೀವು ಅಂತಕ್ಕಂಥ ಮನವಿಯನ್ನು ಅವರು ಮಾಡಿಕೊಂಡಿದ್ದಾರೆ.